ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಇಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ನಿಮ್ಮನ್ನು ನೀವು ಕಂಡುಕೊಳ್ಳುವ ಉತ್ತಮ ಮಾರ್ಗವೇನೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದೇ ಆಗಿದೆ. ಇದು ಗಾಂಧೀಜಿಯವರ ಒಂದು ನುಡಿಯಾಗಿದೆ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು 2025ನೇ ವರ್ಷದ 9 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ 10ನೇ ತಿಂಗಳಿನಲ್ಲಿ ಆತನ ಕೃಪೆಯಿಂದ ಜೀವಿಸುವಂತೆ ಆತನು ಹೇರಳವಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಭಾರತ ದೇಶದಲ್ಲಿ ಗಾಂಧಿ ಜಯಂತಿ ಎಂಬುದಾಗಿ, ಅಂದರೆ ರಾಷ್ಟ್ರಪಿತ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಅವರ ಸೇವೆ, ತ್ಯಾಗ, ಪರಿಶ್ರಮ, ಬಲಿದಾನ ಮತ್ತು ದೇಶಕ್ಕಾಗಿ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ಕುರಿತಾಗಿ ನೆನಪಿಸಿಕೊಂಡು ಅವರನ್ನು ಮತ್ತೆ ಅವರ ಆದರ್ಶಗಳನ್ನು ಪಾಲಿಸುವಂತಹ ಒಂದು ದಿನವೂ ಕೂಡ ಆಗಿದೆ. ಪ್ರಿಯರಾದ ದೇವ ಮಕ್ಕಳೇ, ಈ ಗಾಂಧೀಜಿಯವರ ತತ್ವಗಳನ್ನು, ಆದರ್ಶಗಳನ್ನು ನಾವು ನೋಡುವುದಾದರೆ ಅವರು ಹೇಳುವ ಹಾಗೆ ನಮ್ಮನ್ನು ನಾವು ಕಂಡುಕೊಳ್ಳುವ ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಾವು ಸತ್ಯವೇದದಲ್ಲಿ ಕೂಡ ನೋಡುತ್ತೇವೆ, ಯೇಸು ಕ್ರಿಸ್ತನು ಕೂಡ ತಾನು ಈ ಲೋಕದಲ್ಲಿ ಇರುವ ಪ್ರತಿಯೊಂದು ನಿಮಿಷದಲ್ಲಿಯೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಇತರರ ಸೇವೆಗಾಗಿ ತನ್ನನ್ನು ಅರ್ಪಿಸಿಕೊಂಡನು. ಅದಕ್ಕಾಗಿ ಆತನು ಈ ದಿನ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಅದೇ ಒಂದು ಆಶೀರ್ವಾದವನ್ನು ನಮಗೂ ಕೂಡ ಆತನು ಈ ತಿಂಗಳಲ್ಲಿ ವಾಗ್ದಾನವಾಗಿ ಕೊಡುತ್ತಿದ್ದಾನೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಅದೇ ವಾಗ್ದಾನವನ್ನು ಆತನು ನಮಗೂ ಕೂಡ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಈ ತಿಂಗಳಿಗೆ ವಾಗ್ದಾನವಾಗಿ ನೀಡುತ್ತಿದ್ದಾನೆ. ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನೆಂಬುದಾಗಿ ನೋಡುವುದಾದರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ನಮ್ಮ ಉತ್ತಮ ರೋಲ್ ಮಾಡೆಲ್ ಆದ ಯೇಸು ಕ್ರಿಸ್ತನನ್ನು ನೋಡುವಾಗ, ನಮ್ಮ ಗಾಂಧೀಜಿಯವರನ್ನು ನೆನೆಸಿಕೊಳ್ಳುವಾಗ, ಅವರೆಲ್ಲರ ಜೀವನದಲ್ಲಿ ನಮಗೆ ತೋರಿಕೊಟ್ಟ ಮಾರ್ಗ ಏನೆಂದರೆ ಇತರರಿಗೆ ಸೇವೆ ಮಾಡುವುದು, ಇತರರ ಹಿತವನ್ನು ಚಿಂತಿಸುವುದೇ ಆಗಿದೆ. ನಮ್ಮ ಜೀವನದಲ್ಲಿ ಅಂಥ ಒಂದು ಆದರ್ಶವನ್ನು ನಾವು ಅಳವಡಿಸಿಕೊಳ್ಳೋಣ. ಆಗ ಅಳವಡಿಸಿಕೊಳ್ಳುವಾಗ ಮಾತ್ರ ನಾವು ಉನ್ನತ ಸ್ಥಾನಕ್ಕೆ, ಶ್ರೇಷ್ಠವಾದ ಹೆಸರನ್ನು ಹೊಂದಲು ಸಾಧ್ಯ. ಆ ರೀತಿ ನಾವು ಮಾಡಿ ಯೇಸುವಿನ ಕೃಪೆಯಲ್ಲಿ ಪರಲೋಕ ರಾಜ್ಯದಲ್ಲಿ ನಾವು ಉನ್ನತ ಸ್ಥಾನವನ್ನು ಅಲಂಕರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.